ಹೇ ಗೈಸ್, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡಿ, ನಮ್ಮ ಮನೆಗಳಲ್ಲಿ ಸಾಮಾನ್ಯವಾಗಿ ನಾವು ಅಂಡರ್ಗ್ರೌಂಡ್ ವಾಟರ್ ಟ್ಯಾಂಕ್ನ ಮಾಡಿರ್ತೀವಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಯಾವುದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತಂದರೆ, ಸೊ ಆ ವಾಟರ್ ಟ್ಯಾಂಕ್ನ ಕೆಪ್ಯಾಸಿಟಿನ ಹೇಗೆ ನಾವು ಡಿಸೈಡ್ ಮಾಡುವಂಥದ್ದು ಮತ್ತು ಅದಕ್ಕೆ ಲೆಂತ್ ಆಗಿರ್ಬೋದು, ಬ್ರೆಡ್ತ್ ಆಗಿರ್ಬೋದು, ಡೆಪ್ತ್ ಆಗಿರ್ಬೋದು, ಅದನ್ನು ಡಿಸೈನ್ ಹೇಗೆ ಮಾಡೋದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ನಾನು ನೀಡುತ್ತೇನೆ. ಸ್ನೇಹಿತರೆ, ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸ್ನೇಹಿತರೆ, ಯಾವುದೇ ಒಂದು ಮನೆಗೆ ಒಂದು ನೀರಿನ ಸಂಪನ್ನು ನಾವು ಕಟ್ಟಿಸ್ತಾ ಇದ್ದೀವಿ ಅಂತಂದರೆ ನೋಡಿ, ಪ್ರಮುಖವಾಗಿ ಗಮನಿಸಬೇಕಾದಂತಹ ವಿಷಯಗಳು ಯಾವುದು ಅಂತ ನೋಡ್ತಾ ಹೋಗೋಣ. ಸ್ನೇಹಿತರೆ, ಮೊದಲನೇದಾಗಿ ಮನೆಯಲ್ಲಿ ಇರುವ ಸದಸ್ಯರ ಸಂಖ್ಯೆ. ನೋಡಿ, ಸಾಮಾನ್ಯವಾಗಿ ಒಂದು ಮನೆಯಲ್ಲಿ 5 ಜನ ಇದ್ದಾರಾ, 6 ಜನ ಇದ್ದಾರಾ, 7 ಜನ ಇದ್ದಾರಾ. ಸೊ ಇದರ ಒಂದು ಆಧಾರದ ಮೇಲೆ, ಅಂದರೆ ಅವರ ಒಂದು ನೀರಿನ ಕನ್ಸಂಪ್ಷನ್ ಆಧಾರದ ಮೇಲೆ ನಾವು ನಮ್ಮದೇನು ಅಂಡರ್ಗ್ರೌಂಡ್ ವಾಟರ್ ಟ್ಯಾಂಕ್ ಬರುತ್ತೆ ಅಥವಾ ಸಂಪು ಬರುತ್ತೆ, ಅದರ ಸೈಜನ್ನು ನಾವು ನಿರ್ಧಾರ ಮಾಡಬೇಕಾಗತ್ತೆ. ಇನ್ನು ಸ್ಥಳದ ಲಭ್ಯತೆ. ನೋಡಿ, ಕೆಲವೊಂದು ಟೈಮಲ್ಲಿ ಏನಾಗುತ್ತೆ, ನಮಗೆ ಸ್ಥಳ ತುಂಬ ಕಡಿಮೆ ಇರುತ್ತೆ. ಸೊ ಅದರ ಆಧಾರದ ಮೇಲೆ ನಾವು ಅದರ ಸೈಜನ್ನು ನಾವು ವೇರಿ ಮಾಡಿ ನಾವು ನೀರಿನ ಸಂಪನ್ನು ಕಟ್ಟಿಸ್ಬೇಕಾಗಿರುತ್ತೆ. ಮತ್ತು ಕೆಲವು ಜನ ನೋಡಿ, ನೀರಿನ ಶೇಖರಣಾ ಸಾಮರ್ಥ್ಯ. ಇಲ್ಲೇನಾಗುತ್ತೆ, ಕೆಲವೊಂದು ಟೈಮಲ್ಲಿ ಬೇಡಿಕೆ ಜಾಸ್ತಿ ಇರೋದರಿಂದ ನಮ್ಮ ಮನೆಯಲ್ಲಿ ಸದಸ್ಯರ ಸಂಖ್ಯೆ ಜಾಸ್ತಿ ಇರುತ್ತೆ. ಅಂಥ ಸಂದರ್ಭದಲ್ಲಿ ನಮಗೆ ಅವರು ಹೇಳ್ತಾರೆ, ಇಲ್ಲ ನಮಗೆ 4,000, 5,000, 6,000 ಲೀಟ್ರ್ನ ಸಾಮರ್ಥ್ಯದ ಒಂದು ಸಂಪು ಬೇಕು ಅಂತ ಹೇಳಿ. ಸೊ ಹೀಗಾಗಿ ಅವರ ಬೇಡಿಕೆ ಅನುಗುಣವಾಗಿ ನಾವು ಸೈಜನ್ನು ಡಿಸೈಡ್ ಮಾಡಿ ಸಂಪನ್ನು ನಾವು ಕಟ್ಟಿಸ್ಕೊಡ್ತೀವಿ. ಅದಾದ ನಂತರ ಆಬ್ವಿಯಸ್ಲಿ ಬಜೆಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವಾಗ ನೋಡಿ, RCC ನಾವು ವಾಟರ್ ಟ್ಯಾಂಕ್ನ ಕಟ್ಟಬೇಕಾದ್ರೆ ಸಾಮಾನ್ಯವಾಗಿ ಬೇರೆ ಬೇರೆ ವಿಧಾನದಲ್ಲಿ ಕಟ್ತಾರೆ. ಅಂದರೆ ಕೆಲವು ಜನ ಸ್ಟೋನಿಂದನೂ ಕೂಡ ಕಟ್ತಾರೆ, ಬ್ರಿಕ್ ವರ್ಕ್ ಮಾಡಿ ಕಟ್ತಾರೆ, ಕೆಲವು ಜನ RCC ಮಾಡಿ ಕಟ್ತಾರೆ. ಆದರೆ ನಮಗೆ ಸ್ಟ್ಯಾಂಡರ್ಡ್ ಹೇಳೋದಾದರೆ RCCಯಿಂದ ಏನೋ ನಾವು ಕನ್ಸ್ಟ್ರಕ್ಷನ್ ಮಾಡ್ತೀವಿ, ಇದು ನಮಗೆ IS ಕೋಡ್ ಅಂದರೆ 3370 ಮತ್ತು IS 456 ಕೂಡ ನಮಗೆ ಕೆಲವೊಂದಿಷ್ಟು ಪ್ರೊಸೀಜರ್ನ ಕೊಡುತ್ತೆ. ಸೊ ನೀರಿನ ಸಂಪು ಯಾವ ರೀತಿ ಇರಬೇಕು ಅಂತ ಹೇಳಿ ಏನೇನು ಹೇಳುತ್ತೆ ಅಂದರೆ ನೋಡಿ, ಫಸ್ಟ್ ಒಂದು ಬರೋದು ಅದು ನಮಗೆ ಸ್ಟ್ರಕ್ಚರಲ್ ಡಿಸೈನ್ ಬಗ್ಗೆ ಹೇಳುತ್ತೆ. ಅಂದರೆ ಸ್ಟ್ರಕ್ಚರಲ್ ಡಿಸೈನ್ ಯಾವ ರೀತಿಯಾಗಿ ಇರಬೇಕು ಒಂದು ನೀರಿನ ಸಂಪು ಅಂಥೇಳಿ. ಅದಾದ ನಂತರ ಅದಕ್ಕೆ ಮಟೀರಿಯಲ್ ಮಿಕ್ಸ್, ಯಾವ ಗ್ರೇಡ್ ಕಾಂಕ್ರೀಟ್ನ ನಾವು ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಮಗೆ IS ಕೋಡ್ನಲ್ಲಿ ಮೆನ್ಷನ್ ಇದೆ. ಅದಾದ ನಂತರ ವಾಟರ್ ಪ್ರೂಫಿಂಗ್, ಅಬ್ವಿಯಸ್ಲಿ ವಾಟರ್ ಪ್ರೂಫಿಂಗ್ ಇರಲೇಬೇಕು. ಅದಾದ ನಂತರ ವಾಟರ್ ಪ್ರೂಫಿಂಗ್ ಆದಮೇಲೆ ನಂತರ ಏನಾದರೂ ಕ್ರ್ಯಾಕ್ಗಳು ಫಾರ್ಮ್ ಆದಾಗ ಅದನ್ನು ಹೇಗೆ ನಾವು ಸಾಲ್ವ್ ಮಾಡಬೇಕು, ಇದೆಲ್ಲ ಇಂಪಾರ್ಟೆಂಟ್ ವಿಷಯಗಳನ್ನೆಲ್ಲ ನಮಗೆ ಈ IS ಕೋಡ್ನಲ್ಲಿ ಇರುತ್ತೆ. ಸ್ನೇಹಿತರೆ, ಇವಾಗ ನೋಡಿ, ಒಂದು ಸಂಪನ್ನು ನಾವು ಡಿಸೈನ್ ಮಾಡಬೇಕಾದ್ರೆ ನಾವು ಗಮನಿಸಬೇಕಾದಂತಹ ಪ್ರಮುಖ ವಿಷಯಗಳು ಏನೇನು ಅಂತಂದರೆ, ಫಸ್ಟು ಒಂದು ಮನೆಯಲ್ಲಿ ಇರುವಂತಹ ಕಾಯಂ ಸದಸ್ಯರ ಸಂಖ್ಯೆ. ಫಾರ್ ಎಕ್ಸಾಂಪಲ್, ಒಂದು 3 ಜನ ಇದ್ದಾರಾ, 5 ಜನ ಇದ್ದಾರಾ ಅನ್ನೋದನ್ನು ನಾವು ಡಿಸೈಡ್ ಮಾಡ್ಕೋಬೇಕಾಗತ್ತೆ. ಸೊ ಇವಾಗ ಒಬ್ಬ ವ್ಯಕ್ತಿ ಒಂದು ದಿನಕ್ಕೆ ಅಪ್ರಾಕ್ಸಿಮೇಟ್ಲಿ ನೋಡಿ 135 to 150 ಲೀಟರ್ ಪರ್ ಡೇ ಆತ ಕನ್ಸಂಪ್ಷನ್ ಮಾಡ್ತಾನೆ. ನೀವು ನೋಡ್ಬೋದು, 135ರಿಂದ 150 ಲೀಟರ್ ತನಕ ಒಂದು ದಿನಕ್ಕೆ ಒಬ್ಬ ವ್ಯಕ್ತಿ ತನ್ನ ದಿನನಿತ್ಯದ ಕೆಲಸಗಳಲ್ಲಿ ಆತ ಆ ನೀರನ್ನು ಬಳಕೆ ಮಾಡ್ತಾನೆ. ಇನ್ನು ಹಳ್ಳಿಗಳಲ್ಲಾದರೆ ಅದು ಕೂಡ ವೇರಿ ಇದೆ. ಸೊ 70ರಿಂದ 100 ಲೀಟರ್ ಅಂತ ಅಂದ್ಕೊಳ್ಬೋದು. ಸೊ ಇವಾಗ ಈ 135ರಿಂದ 150 ಲೀಟರ್ನ ಆತ ಹೇಗೆಲ್ಲ ಖರ್ಚು ಮಾಡ್ತಾನೆ ಅಥವಾ ಹೇಗೆಲ್ಲ ನೀರನ್ನ ಬಳಕೆ ಮಾಡ್ಕೊಳ್ತಾನೆ ಅಂದರೆ, ಸ್ನಾನಕ್ಕೆ ಆಗಿರ್ಬೋದು, ಅಥವಾ ಅಡುಗೆಗೆ ಆಗಿರ್ಬೋದು, ಅಥವಾ ಕುಡಿಯೋದಕ್ಕೆ ಆಗಿರ್ಬೋದು, ಅಥವಾ ಇನ್ನಿತರ ವಾಹನಗಳ ಸ್ವಚ್ಛತೆಗೆ ಆಗಿರ್ಬೋದು. ಸೊ ಈ ರೀತಿಯಾಗಿ ಬಳಕೆ ಮಾಡ್ಕೊಳ್ತಾನೆ. ಸೊ ಹೀಗಾಗಿ ಅದನ್ನು ಒಂದು ಸ್ಟ್ಯಾಂಡರ್ಡ್ ವ್ಯಾಲ್ಯೂನ ಕೊಟ್ಟಿದ್ದಾರೆ, 135 to 150 ಲೀಟರ್ ಒಬ್ಬ ವ್ಯಕ್ತಿ ಒಂದು ದಿನಕ್ಕೆ ಬಳಸಬಹುದು ಅಂತ ಹೇಳಿ. ಸೊ ಇವಾಗ ಇನ್ನೊಂದು ಬಹಳ ಇಂಪಾರ್ಟೆಂಟ್ ವಿಷಯ ಏನಂತಂದರೆ, ನಮಗೆ ಅಂಡರ್ಗ್ರೌಂಡ್ ವಾಟರ್ ಟ್ಯಾಂಕ್ ಅಥವಾ ಸಂಪನ್ನು ನಾವು ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ನಮಗೆ ನೀರು ಎಷ್ಟು ದಿನಗಳ ಕಾಲ ನಮಗೆ ಬೇಕು, 3 ದಿನಕ್ಕಾಗುವಷ್ಟು ನೀರು ಬೇಕಾ ಅಥವಾ 4 ದಿನಕ್ಕಾಗುವಷ್ಟು ನೀರು ಬೇಕಾ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಂದು ಕಡೆ ಏನಾಗುತ್ತೆ, ನಮಗೆ ಏನು ನೀರು ಬರುತ್ತೆ ಅಥವಾ ನಲ್ಲಿಯಿಂದ ನೀರು ಬರ್ತವೆ, ಅದು ಕೆಲವೊಂದು ಟೈಮಲ್ಲಿ 3 ದಿನಕ್ಕೊಂದು ಸಲ ಬರ್ತಾ ಇರುತ್ತೆ, ಅಥವಾ 5 ದಿನಕ್ಕೆ ಒಂದು ಸಲ ನೀರನ್ನು ಮನೆಗೆ ಸಪ್ಲೈ ಆಗ್ತಿರುತ್ತೆ. ಸೊ ಹೀಗಾಗಿ ನಿಮ್ಮ ಅವಶ್ಯಕತೆ ಅಂದರೆ 4 ದಿನಕ್ಕೆ, 5 ದಿನಕ್ಕೆ, 6 ದಿನಕ್ಕೆ ಆಗುವಷ್ಟು ಒಂದು ಸಂಗ್ರಹ ಸಾಮರ್ಥ್ಯ ಇರುವಂತಹ ಟ್ಯಾಂಕ್ ಬೇಕಾ. ಸೊ ಇವುಗಳನ್ನೆಲ್ಲ ಡಿಸೈನ್ ಮಾಡಬೇಕಾದ್ರೆ ಕನ್ಸಿಡರ್ ಮಾಡ್ತಾರೆ. ಸೊ ಇವಾಗ ನೋಡಿ, ಒಂದು ಮನೆ ಇದೆ, ಒಂದು ಮನೆಯಲ್ಲಿ ಈಗ ಒಂದು 5 ಜನ ಫ್ಯಾಮಿಲಿ ಮೆಂಬರ್ಸ್ಗಳಿದ್ದಾರೆ, ಸೊ ಕುಟುಂಬದ ಸದಸ್ಯರಿದ್ದಾರೆ. ಸೊ ಅವರಿಗೆ 6 ದಿನಕ್ಕೆ ಆಗುವಷ್ಟು ಒಂದು ಸ್ಟೋರೇಜ್ ಕೆಪ್ಯಾಸಿಟಿ ಒಂದು ಡಿಸೈನ್ ನಾವು ಮಾಡಬೇಕಾಗಿದೆ. ಸೊ ಒಬ್ಬ ವ್ಯಕ್ತಿ ನಿಮ್ಗೆ ಆಲ್ರೆಡಿ ಹೇಳಿದೆ 135 to 150 ಲೀಟರ್ ಪರ್ ಡೇ ಅಂತಂದರೆ ನಾವು ಇಲ್ಲಿ 150 ಲೀಟರ್ ಪರ್ ಡೇ ಅಂತ ಹೇಳಿ ಕನ್ಸಿಡರ್ ಮಾಡೋಣ. ಓಕೆ,
ನೋಡಿ 150 ಲೀಟರ್ ಪರ್ ಡೇ. ಸೊ ಕುಟುಂಬದಲ್ಲಿ ಸದಸ್ಯರ ಸಂಖ್ಯೆ ಎಷ್ಟು 5 ಇದೆ. ಸೊ ನಮಗೆ ಸಂಗ್ರಹದ ದಿನಗಳು ಬಂದು 6 ಇದೆ. ಸೊ ಇಲ್ಲಿ ನೀವು ನೋಡ್ಬೋದು ಈ 1 ಕ್ಯೂಬಿಕ್ ಮೀಟರ್ ಇದೊಂದು ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಸ್ನೇಹಿತರೆ. ಓಕೆ, 1 ಕ್ಯೂಬಿಕ್ ಮೀಟರ್ನಲ್ಲಿ 1000 ಲೀಟರ್ ನೀರು ನಮಗೆ ಹಿಡಿಯುತ್ತೆ. ಓಕೆ, ಸೊ ಇವಾಗ 5 ಇಲ್ಲಿ ಏನು ಕೆಳಗಡೆ ಒಂದು ಚಿಕ್ಕ ಕ್ಯಾಲ್ಕುಲೇಷನ್ ಕೊಟ್ಟಿದ್ದೀನಿ. ಇದೇನಾಗುತ್ತೆ ಅಂದರೆ ನೋಡಿ, ಕುಟುಂಬದ ಸದಸ್ಯರು 5, ನಮಗೆ ಒಬ್ಬ ವ್ಯಕ್ತಿ ಒಂದು ದಿನಕ್ಕೆ 150 ಲೀಟರ್ ಬಳಸ್ತಾನೆ ಮತ್ತು 6 ದಿನಕ್ಕೆ ಆಗುವಷ್ಟು ನಮ್ಮ ನೀರನ್ನು ಸಂಗ್ರಹ ಬೇಕು. ಇದನ್ನೆಲ್ಲ ನಾವು ಇಂಟು ಮಾಡಿದ್ರೆ ನಮಗೆ 4500 ಲೀಟರ್ ನೀರು ಬರುತ್ತೆ. ಓಕೆ, ಇಷ್ಟು ನೀರು ನಮಗೆ 6 ದಿನಕ್ಕೆ ಬೇಕು, 5 ಜನಕ್ಕೆ ಆಗುವಷ್ಟು. ಓಕೆ, ಸೊ ಇವಾಗ ಇಲ್ಲಿ ಬೇರೆ ಬೇರೆ ವ್ಯಾಲ್ಯೂಗಳನ್ನು ಕೂಡ ನಾನು ಕೊಟ್ಟಿದ್ದೀನಿ, ನೀವು ಗಮನಿಸ್ಬೋದು. ಇಬ್ಬರು ಇದ್ದರೆ ನೋಡಿ 2 ದಿನಕ್ಕೆ ಆಗುವಷ್ಟು ನೀರು ಅಂದರೆ ನಮಗೆ 600 ಲೀಟರ್ ಆಗುತ್ತೆ. 5 ಜನಕ್ಕೆ ಅಂತಂದರೆ ನಾವು 1500 ಲೀಟರ್ ಆಗುತ್ತೆ 2 ದಿನಕ್ಕೆ. ಸೊ 8 ಜನ, ಒಂದು ಫ್ಯಾಮಿಲಿಯಲ್ಲಿ 8 ಜನ ಇದ್ದಾರೆ ಅಂತಂದರೆ 2 ದಿನಕ್ಕೆ ಒಂದು ಸ್ಟೋರೇಜ್ ನೀರು ಬೇಕು ಅಂತಂದರೆ 2400 ಲೀಟ್ರ್ ಬೇಕಾಗುತ್ತೆ. ಸೊ ಇದನ್ನು ನೀವು ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಸೊ ಇವಾಗ ನಾವು ನೀರಿನ ಟ್ಯಾಂಕನ್ನು ಸಾಮಾನ್ಯವಾಗಿ ಎಲ್ಲ ಕಡೆಯೂ ನಾರ್ಮಲ್ ಆಗಿರೋದು ಸ್ಕ್ವೇರಲ್ಲೂ ಮಾಡ್ತಾರೆ ಅಥವಾ ರೆಕ್ಟ್ಯಾಂಗ್ಯುಲರು ಆಗ್ತಾರೆ, ಕೆಲವೊಂದು ಕಡೆ ಸರ್ಕ್ಯುಲರು ಮಾಡ್ಕೊಳ್ತಾರೆ. ಸೊ ಅವರವರ ಅವಶ್ಯಕತೆಗೆ ಅನುಗುಣವಾಗಿ. ಸೊ ಇವಾಗ ರೆಕ್ಟ್ಯಾಂಗ್ಯುಲರ್ ಟ್ಯಾಂಕ್ ಮಾಡ್ತೀವಿ ಅಂತಂದರೆ ಅದಕ್ಕೆ ನೋಡಿ, ಅದಕ್ಕೆ ಫಾರ್ಮುಲಾ ಬಂದು ಫಸ್ಟ್ ಅದಕ್ಕೆ ವಾಲ್ಯೂಮ್ನ ನಾವು ಕಂಡುಹಿಡಬೇಕಾಗತ್ತೆ. ಸೊ ವಾಲ್ಯೂಮ್ನ ಹೆಂಗೆ ಕಂಡುಹಿಡಿಯೋದು ರೆಕ್ಟ್ಯಾಂಗ್ಯುಲರ್ ಟ್ಯಾಂಕಿಂಗ್ ಅಂತಂದರೆ, ಸೊ ಲೆಂತ್ ಇರುತ್ತೆ, ವಿಡ್ತ್ ಇರುತ್ತೆ, ಡೆಪ್ತ್ ಇರುತ್ತೆ. ಸೊ ಇದನ್ನು ನಾವು ಮಲ್ಟಿಪ್ಲೈ ಮಾಡಿದಾಗ ಅದಕ್ಕೆ ನಿಮಗೆ ಕ್ಯೂಬಿಕ್ ಮೀಟರ್ನಲ್ಲಿ ಸಿಗುತ್ತೆ. ಸೊ ನೀವು ಅದನ್ನು ತೊಗೊಳ್ಬೋದು. ಅಥವಾ ಸರ್ಕ್ಯುಲರ್ ಟ್ಯಾಂಕ್ ಡಿಸೈನ್ ಮಾಡ್ತಿದ್ದೀರ ಅಂದರೆ π/r² ಮಾಡಿದ್ರೆ ನಿಮಗೆ ಸರ್ಕ್ಯುಲರ್ ಟ್ಯಾಂಕ್ನ ವಾಲ್ಯೂಮ್ ಸಿಗುತ್ತೆ. ಸೊ ಇದಾದ ನಂತರ ಸ್ನೇಹಿತರೆ, ನೀವು ಆಲ್ರೆಡಿ ನಾನು ನಿಮ್ಗೆ ಹೇಳಿದೆ 5 ಜನಕ್ಕೆ ನಾವು ಡಿಸೈನ್ ಮಾಡ್ತಾಯಿದ್ದೀವಿ. ಸೊ 5 ಜನಕ್ಕೆ ಅಂತಂದರೆ ನಮಗೆ 4500 ಲೀಟರ್ ಆಯಿತು. ಫಸ್ಟ್ ಇದನ್ನು ನಾವು ಕ್ಯೂಬಿಕ್ ಮೀಟರ್ಗೆ ಕನ್ವರ್ಟ್ ಮಾಡಬೇಕು. ಸೊ 1 ಕ್ಯೂಬಿಕ್ ಮೀಟರ್ ಅಂದರೆ 1000 ಲೀಟರ್ ಅಂತ ನಿಮ್ಗೆ ಆಲ್ರೆಡಿ ಹೇಳಿದೆ. ಸೊ 4500 ಕ್ಯೂಬಿಕ್ ಅಂತ 4500 ಲೀಟರ್ ಅಂತಂದರೆ 4.5 ಕ್ಯೂಬಿಕ್ ಮೀಟರ್ ಬಂತು, ಹೌದಾ? ಸೊ ಇವಾಗ ನೋಡಿ, ಒಂದು ಈಗ ರೆಕ್ಟ್ಯಾಂಗ್ಯುಲರ್ ಟ್ಯಾಂಕ್ನ ನಾವು ಇವಾಗ ಏನು ಮಾಡ್ತಾಯಿದ್ದೀವಿ, ಡಿಸೈನ್ ಮಾಡ್ತಾಯಿದ್ದೀವಿ. ವಾಲ್ಯೂಮ್ ಎಷ್ಟಿದೆ ಸ್ನೇಹಿತರೆ ನೋಡಿ, ವಾಲ್ಯೂಮ್ನ ಕಂಡುಹಿಡಿಬೇಕಾದ್ರೆ ಲೆಂತ್ ಮಾಡಬೇಕು, ವಿಡ್ತ್ ಮಾಡಬೇಕು ಮತ್ತು ಡೆಪ್ತ್ ಮಾಡಬೇಕು. ಲೆಂತ್ ಇದೆ, ವಿಡ್ತ್ ಇದೆ ಮತ್ತು ಡೆಪ್ತ್ ಇದೆ. ಇದನ್ನು ಮಲ್ಟಿಪ್ಲೈ ಮಾಡಿದಾಗ ನಮಗೆ ಎಷ್ಟು ಬಂತು ನೋಡಿ, ನಮಗೆ ಟೋಟಲ್ ವಾಲ್ಯೂಮ್ ಬಂತು 4.5 ಕ್ಯೂಬಿಕ್ ಮೀಟರ್ ಇದೆ. 4500 ಲೀಟರ್ ಏನಿದೆಯಲ್ಲ ಅದನ್ನು ನಾವು ಕ್ಯೂಬಿಕ್ಕಿಗೆ ಕನ್ವರ್ಟ್ ಮಾಡ್ಕೊಂಡಿವಿ. ಎಷ್ಟು ಬಂತು 4.5 ಮೀಟರ್ ಬಂತು, 4.5 ಕ್ಯೂಬಿಕ್ ಮೀಟರ್ ಬಂತು. ಸೊ ಇವಾಗ ನಾವು ಇಲ್ಲಿ ಅಜ್ಯೂಮ್ ಮಾಡ್ಕೊಳ್ಬೇಕು, ಯಾವುದಾದ್ರೂ ಒಂದನ್ನು ಡೆಪ್ತನ್ನು ನಾವು ಅಜ್ಯೂಮ್ ಮಾಡ್ಕೊಳ್ಳೋಣ. ಎಷ್ಟು 1 ಮೀಟರ್ ಅಂತ ಹೇಳಿ ಅಜ್ಯೂಮ್ ಮಾಡ್ಕೊಳ್ಳೋಣ. ಓಕೆ, ಸೊ ಲೆಂತ್ ಇಂಟು ವಿಡ್ತ್ ಏನಿದೆ ನಮಗಿದು ಏರಿಯಾ ಆಗುತ್ತೆ. ಲೆಂತ್ ಇಂಟು ವಿಡ್ತ್ ನಮಗೆ ಏರಿಯಾ ಆಗುತ್ತೆ. ಸೊ ಇಲ್ಲಿ 4.5 / 1 ಮಾಡಿಕೊಂಡ್ರೆ 4.5 ಮೀಟರ್ ಸ್ಕ್ವೇರ್ ಬಂತು. ನೋಡಿ, ಇಲ್ಲಿ ನಮಗೆ ಮೀಟರ್ ಸ್ಕ್ವೇರ್ ಬಂತು, ಏರಿಯಾ ಬಂತು ನಮಗಿಲ್ಲಿ. ಓಕೆ, ಸೊ ಇವಾಗ L = 2 × B ಮಾಡಿ. ಸೊ L × B = ಎಷ್ಟಾಗುತ್ತೆ 4.5 ಮೀಟರ್ ಸ್ಕ್ವೇರ್ ನಮಗೆ ಏರಿಯಾ ಬಂತು. ಸೊ 4.5 / 2 ಮಾಡಿದಾಗ ಎಷ್ಟಾಗುತ್ತೆ ನಮಗೆ 2.25 ಆಗುತ್ತೆ. ಸೊ ಇದನ್ನು ನೀವು ಸ್ಕ್ವೇರ್ ರೂಟ್ ತೆಗೆದ್ರೆ 1.5 ಮೀಟರ್ ಬರುತ್ತೆ. ಸೊ ಈ B ಅನ್ನೋದೇನಿದೆಯಲ್ಲ ಇದು ಬ್ರೆಡ್ತ್ ಎಷ್ಟು ಬಂತು ನಮಗೆ 1.5 ಮೀಟರ್ ಬಂತು. ಸೊ ಇಲ್ಲಿ ನಿಮಗೊಂದು ಫಾರ್ಮುಲಾ ಇದೆ. ಸೊ L = 2 × B. ಈ ಬಿನಲ್ಲಿ ಸೊ 1.5 ಮೀಟರ್ನ ಆ್ಯಡ್ ಮಾಡೋಣ. ಸೊ L = 2 × 1.5 ಅಂತಂದರೆ ಎಷ್ಟು ಬಂತು 3 ಬಂತು. ಸೊ ಇಲ್ಲಿ ನಿಮಗೆ ಲೆಂತ್ ಎಷ್ಟಿದೆ 3 ಮೀಟರ್ ಇದೆ, ಬ್ರೆಡ್ತ್ ಎಷ್ಟು ಬಂತು 1.5 ಮೀಟರ್ ಬಂತು. ಆಲ್ರೆಡಿ ನಾವು ಡೆಪ್ತನ್ನು ಅಜ್ಯೂಮ್ ಮಾಡ್ಕೊಂಡಿದ್ವಿ. ಸೊ 1 ಬಂತು. ಸೊ ನೀವು ಇಲ್ಲಿ ಗಮನಿಸ್ಬೋದು, ಇಲ್ಲಿ ನಾನು ಕೆಳಗಡೆ ಕೊಟ್ಟಿದ್ದೀನಿ ಸ್ನೇಹಿತರೆ ನೋಡಿ, 3 × 1.5 × 1 ಮಾಡಿದಾಗ ನಮಗೆಷ್ಟು 4.5 ಕ್ಯೂಬಿಕ್ ಆಯಿತು. ನೀವು ಹಿಂದೆ ಇಲ್ಲಿ ಗಮನಿಸ್ಬೋದು, ನಮಗೆ 4500 ಲೀಟರ್ ಅಂತಂದರೆ ಅದು ಕ್ಯೂಬಿಕಲ್ಲಿ ಎಷ್ಟಾಗುತ್ತೆ 4.5 ಕ್ಯೂಬಿಕ್ ಆಗುತ್ತೆ. ಸೊ 4.5 ಕ್ಯೂಬಿಕ್ಕಿಗೆ ನಾವು ಸಂಪನ ಲೆಂತ್ ಬ್ರೆಡ್ತ್ ಡೆಪ್ತ್ ಎಷ್ಟು ಕೊಡಬೇಕು ಅಂತಂದರೆ ನೋಡಿ, ಲೆಂತು 3 ಮೀಟರ್ 3 ಮೀಟರ್ ಲೆಂತ್ ಇರಬೇಕು, ಹೌದಾ? ನೋಡಿ, ಇದು 3 ಮೀಟರ್ ಆಗುತ್ತೆ, 1.5 ಮೀಟರ್ ಈಗ ವಿಡ್ತ್ ಆಗುತ್ತೆ, ಡೆಪ್ತ್ ಬಂದು ನಮಗೆ 1 ಮೀಟರ್ ಆಗುತ್ತೆ. ಸೊ ಇದು ಬಂದು 4.5 ಕ್ಯೂಬಿಕ್ ಮೀಟರ್ ಆಗುತ್ತೆ. ಸೊ ನಿಮಗೆ ಇದೇ ಥರನೇ ಕೊಡಬೇಕು ಅಂತೇನಿಲ್ಲ, ನೀವು ಇಲ್ಲಿ ಲೆಂತ್ ಬ್ರೆಡ್ತ್ ಡೆಪ್ತಲ್ಲಿ ನೀವು ವೇರಿ ಕೂಡ ಮಾಡ್ಬೋದು. ಅದನ್ನು ವೇರಿ ಮಾಡಿ ನಿಮಗೆ 4.5 ಬರಬೇಕು. ನೋಡಿ, ಇಲ್ಲಿ ಬೇರೆ ಬೇರೆ ಅಳತೆಗಳು ಕೂಡ ಇದೆ. ನಿಮಗೆ ಜಸ್ಟ್ ಕ್ಯಾಲ್ಕುಲೇಷನಲ್ಲಿ ಹೇಗೆ ಮಾಡ್ಬೋದು ಅನ್ನೋದನ್ನು ಹೇಳಿದ್ದೆ ಅಷ್ಟೇ. ಸೊ ಫಾರ್ ಎಕ್ಸಾಂಪಲ್ ನೋಡಿ, ಇದು ಒಂದು ನಮಗೆ
4.5 ಕ್ಯೂಮೆಕ್ ಇದೆ. ನೀವು ಲೆಂತನ್ನು 2 ಮೀಟರ್ ಆದರೂ ಕೊಡ್ಬೋದು, ವಿಡ್ತ್ 1.5 ಮೀಟರ್ ಕೊಡ್ಬೋದು, ಡೆಪ್ತು ನೀವು 1.5 ಮೀಟರ್ ಕೊಡ್ಬೋದು. ಸೊ ಇದನ್ನಿಷ್ಟು ಮಾಡಿದಾಗ ನಮಗೆ 4.5 ಬರುತ್ತೆ. ಅಥವಾ ಲೆಂತನ್ನು ನೀವು 3 ಮೀಟರ್ ಕೊಡ್ತೀರಾ ಅಂತಂದರೆ ವಿಡ್ತನ್ನ 1 ಕೊಡ್ಬೋದು ಅಥವಾ ಡೆಪ್ತನ್ನ 1.5 ಕೊಡ್ಬೋದು. ಅಥವಾ ಲೆಂತನ್ನ ನಾವು 1.8 ಕೊಡ್ತೀನಿ ಅಂತಂದರೆ ವಿಡ್ತ್ ನೀವು 1.67 ಕೊಡ್ಬೋದು, ಡೆಪ್ತನ್ನ ನೀವು 1.5 ಕೊಡ್ಬೋದು. ಸೊ ಇದೆಲ್ಲ ನಿಮಗೆ ಬೇರೆ ಬೇರೆ ಅಳತೆಗಳು ನಿಮ್ಮ ಸ್ಥಳಕ್ಕೆ ಅವಕಾಶ ಆಗಿರ್ಬೋದು ಅಥವಾ ನಿಮ್ಮ ಕನ್ವೀನಿಯೆಂಟ್ಗೆ ತಕ್ಕಂತೆ ನೀವು ಇದು ಡೆಪ್ತನ್ನ ವಿಡ್ತನ್ನ ಅಥವಾ ಲೆಂತನ್ನು ನೀವು ಚೇಂಜ್ ಮಾಡ್ಕೋಬೋದು ಸ್ನೇಹಿತರೆ. ಸೊ ಓವರಾಲ್ ಆಗಿ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ, ಅವರು ಒಂದು ದಿನಕ್ಕೆ ಎಷ್ಟು ಕನ್ಸಂಪ್ಷನ್ ಮಾಡ್ತಾರೆ, ನಿಮಗೆ ಎಷ್ಟು ದಿನಗಳ ಕಾಲ ನೀರಿನ ಒಂದು ಸಂಗ್ರಹ ಬೇಕು, ಸೊ ಇದರ ಆಧಾರದ ಮೇಲೆ ನಾವು ಅಂಡರ್ಗ್ರೌಂಡ್ ವಾಟರ್ ಟ್ಯಾಂಕ್ ಅಥವಾ ಸಂಪ್ ಏನಿದೆ ಅದರ ಒಂದು ಅಳತೆಗಳನ್ನು, ಅದರ ಸೈಜನ್ನು ನಾವು ಡಿಸೈನ್ ಮಾಡ್ಬೋದು. ಸೊ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಯೂಸ್ಫುಲ್ ವಿಡಿಯೋ ಒಂದಿಗೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.